ನಿಮ್ಮ ಬಿಳಿ ಕೂದಲು ಕಪ್ಪಗಾಗಬೇಕು ಅಂದರೆ ಇನ್ಮೇಲೆ ಹೇರ್ ಡೈ ಉಪಯೋಗಿಸ್ಕೊಬಿಡಿ. ಇದೊಂದು ಮ್ಯಾಜಿಕಲ್ ಎಣ್ಣೆ ಒಂದೇ ಒಂದು ಸಲ ಅಪ್ಲೈ ಮಾಡಿ, 100ಕ್ಕೆ 100 ಬಿಳಿ ಕೂದಲು ಕಪ್ಪಾಗೋದ್ರಲ್ಲಿ ಡೌಟೇ ಇಲ್ಲ. ಅಂಥ ಮ್ಯಾಜಿಕಲ್ ಎಣ್ಣೆ. ಸೊ ಒಂದು 10 ನಿಮಿಷದಲ್ಲಿ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗಾಗುತ್ತೆ. ಅಂಥ ಅದ್ಭುತವಾಗಿ ಕೂದಲನ್ನ ಕಪ್ಪಗೆ ಮಾಡೋ ಎಣ್ಣೆ ಇದು. ಆದರೆ ಇದಕ್ಕೊಂದು ಏನಂತೀವಿ, ರಾಮಬಾಣ ಇದೆ. ಆ ರಾಮಬಾಣ ಇದ್ರೇ ಈ ಮ್ಯಾಜಿಕಲ್ ಎಣ್ಣೆ ವರ್ಕ್ ಆಗೋದು. ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಮ್ಯಾಜಿಕಲ್ ಎಣ್ಣೆ ಯಾವ ರೀತಿ ಮಾಡಿ ಅಂತ ಹೇಳ್ತೀನಿ. 10 ನಿಮಿಷದಲ್ಲಿ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗಾಗೋದು ಖಂಡಿತ. ಸುಮಾರು ಸಲ ಲೇಡೀಸ್ಗೆ ಒಂದು ಕಾಮನ್ ಪ್ರಾಬ್ಲಮ್ ಏನು ಗೊತ್ತಾ, ವೈಟ್ ಹೇರ್ಸ್. ಈಗಂತೂ ಹೈಸ್ಕೂಲ್ ಮಕ್ಕಳು, ಮಿಡಲ್ ಸ್ಕೂಲ್ ಮಕ್ಕಳಿಂದ ಗ್ರೇ ಹೇರ್ ಸ್ಟಾರ್ಟ್ ಆಗೋಗಿದೆ. ಒಂದು ಲೈಫ್ ಸ್ಟೈಲು, ಒಂದು ಈಟಿಂಗ್ ಹ್ಯಾಬಿಟ್ಸು, ಎಲ್ಲದಕ್ಕಿಂತ ಮುಖ್ಯ ಪೊಲ್ಯೂಷನ್ನು, ನಮ್ಮ ಕ್ಲೈಮೇಟು. ಸೊ ಯಾವಾಗಂದರೆ ಆವಾಗ ಮಳೆ, ಯಾವಾಗಂದರೆ ಆವಾಗ ಬಿಸಿಲು. ಆ್ಯಂಡ್ ನಾವು ಯಥೇಚ್ಛವಾಗಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇಂಟೇಕ್ ಆಗ್ತಿಲ್ಲ. ಪ್ರತಿಯೊಂದಕ್ಕೂ ಕೆಮಿಕಲ್ ಸ್ಪ್ರೇ ಆಗಿರುತ್ತೆ. ಬಟ್ ಕೆಲವೊಂದು ವಿಷಯಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ ನಾವು. ಲೈಕ್ ಸ್ಟ್ರೆಸ್ಸು, ಅದು ನಮ್ಮ ಕೈಲಾಗಲ್ಲ. ಆಮೇಲೆ ಕೆಲವೊಂದು ಸಲ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀವಿ, ಅದು ನಮ್ಮ ಹೇರ್ ಮೇಲೆ ಎಫೆಕ್ಟ್ ಆಗುತ್ತೆ, ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಇವಾಗ ಸ್ಟ್ರೆಸ್ ಅನ್ನೋದು ಕಾಮನ್ ಆಗೋಗಿದೆ, ಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ. ನಾವು ಚಿಕ್ಕವರಾಗಿದ್ದಾಗ ಏನು ಅಂದರೆ 40 ವರ್ಷ ಆದಮೇಲೆ ಬಿಡಿ ಕೂದಲು, 40-60 ಆದಮೇಲೆ. ಬಟ್ ಈಗ 5-6 ವರ್ಷಕ್ಕೆಲ್ಲ ಬಿಡಿ ಕೂದಲು ಬಂದುಬಿಡುತ್ತೆ. ಸೊ ನಾನು ಹೇಳ್ದಂಗೆ ಇವೆಲ್ಲ ರೀಸನ್ಸ್ ಇರ್ಬೋದು. ಸೊ ನೀವು ಇವಾಗ ಪ್ರತಿಯೊಬ್ಬರಿಗೂ ಗ್ರೇ ಹೇರ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ನೀವೇನು ಮಾಡ್ತೀರಾ, ಕೆಮಿಕಲ್ ಮೊರೆ ಹೋಗ್ತೀವ, 10 ನಿಮಿಷದಲ್ಲಿ ಕಪ್ಪುಗೋಗುತ್ತೆ. ಬಟ್ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಇಟ್, ನೆಗೆಟಿವ್ ಇಂಪ್ಯಾಕ್ಟ್. ನಾನು ಸುಮಾರು ಸಲ ಹೇಳಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಲ್ಲ ಇವತ್ತಿನ ವೀಡಿಯೋಲಿ. ಇವತ್ತು ನಾನು ತಂದಿರೋದು ಒಂದು ಒಳ್ಳೆ ಪಾಸಿಟಿವಿಟಿಯಿಂದ. ಈ ಎಣ್ಣೆನ ನೀವು ರೆಡಿ ಮಾಡಿಕೊಂಡ್ರೆ ನಿಮ್ಮ ಎಷ್ಟೇ ಕಪ್ಪು ಕೂದಲು ಕಪ್ಪಾಗೇ ಉಳಿಯುತ್ತೆ. ಇನ್ನು ಮುಂದಕ್ಕೆ ನಿಮಗೆ ಬಿಳಿ ಕೂದಲು ಬರಲ್ಲ. ಯಾಕಂದರೆ ನಾನು ರೂಟ್ ಕಾಸಲ್ಲಿ ಆ ರೂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಹೊರತು ಕೂದಲಿಗೆ ಕೊಡ್ತಾಯಿಲ್ಲ, ಆಯಿತಾ. ಕೂದಲು ಇವಾಗ ನಾನು ಕೂದಲಿಗೆ ಕೊಟ್ಟರೆ ಅದು ಬೆಳ್ಳಕ್ಕಾಗುತ್ತೆ, ಮತ್ತು ತಿರುಗಿ ಹೇರ್ ಡೈ ಹಾಕ್ತೀರಾ, ಮತ್ತು ಬೆಳ್ಳಕ್ಕಾಗುತ್ತೆ. ದ ಪ್ರೋಸೆಸ್ ಗೋಸ್ ಆನ್. ಬಟ್ ರೂಟ್ಗೆ ನಾನು ಇದು ಮಾಡಿದ್ರೆ ಆ ಪಿಗ್ಮೆಂಟ್ಗೆ ಕಪ್ ಕಲರ್ ಕೊಟ್ಟಾಗ ಅಲ್ವಾ. ಸೊ ರೂಟಿಂದನೇ ನಮಗೆ ಕೂದಲು ಬರೋದ್ರಿಂದ ನಾವು ಆ ರೂಟ್ ಕಾಸ್ನ ಕಂಡುಹಿಡ್ಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರೋಣ. ಇವತ್ತಿನ ವೀಡಿಯೋಲಿ ಅದನ್ನೇ ನಾನು ಮಾಡ್ತಿರೋದು. ಸೊ ಇವತ್ತಿನ ವೀಡಿಯೋಲಿ ನಾನು ಈಗಾಗಲೇ ಇಂಟ್ರಡಕ್ಷನ್ ನಿಮ್ಗೆ ತೋರಿಸಿದ್ದೀನಿ, ಮ್ಯಾಜಿಕಲ್ ಎಣ್ಣೆ ಅಂತ. ಇದನ್ನು ಪುಟ್ಟ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಉಪಯೋಗಿಸ್ಕೋಬೋದು. ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿರೋದ್ರಿಂದ ಪ್ಯಾಸ್ಟಸ್ ಅಂತ ಒಂದು ಪದ ಹೇಳ್ತೀನಿ, ಆಯಿತಾ. ಕಾಮನ್ ಸೆನ್ಸ್ ಇದರಲ್ಲಿ ಏನಿದೆ ಪ್ಯಾಸ್ಟಸ್ ಮಾಡೋಕ್ಕೆ ಅಂತ ಕೆಲವ್ರು ಕೇಳ್ಬೋದು. ಬಟ್ ಸೋಷಿಯಲ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ 20 ದಿನಕ್ಕೆ ಒಂದು ಸಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ನೋ ಪ್ರಿಸರ್ವೇಟಿವ್ಸ್, ಆಯಿತಾ. ಇದರಲ್ಲಿ ಫಸ್ಟ್ ಪಾಯಿಂಟ್ ಆಮ್ಲ, ನಲ್ಲಿಕಾಯಿ ತಿಂತಾ ಬನ್ನಿ, ಇದನ್ನು ಅಪ್ಲೈ ಮಾಡ್ತಾ ಬನ್ನಿ, ಆಯಿತಾ. ನೆಕ್ಸ್ಟು ಸೆಕೆಂಡ್, ಕೂದಲು ಕಪ್ಪು ಮಾಡುತ್ತೆ. ನೆಕ್ಸ್ಟು ಮೆಂತ್ಯ, ಕೂದಲು ಗಟ್ಟಿಗೆ ಮಾಡುತ್ತೆ. ಸುಮಾರು ಜನಕ್ಕೆ ಹೇರ್ ಫಾಲ್ ಇರುತ್ತೆ, ಅದಕ್ಕೆ ರಾಮಬಾಣ ಮೆಂತ್ಯ. ಕೂದಲು ಕಪ್ಪಾಗೋದಕ್ಕೆ ನಾನಿಲ್ಲಿ ದಾಸವಾಳದ ಎಲೆ, ನಲ್ಲಿಕಾಯಿ, ಕಲವಂಜಿ, ಕಪ್ಪು ಜೀರಿಗೆ, ಆಯಿತಾ. ಮತ್ತು ಏನಂತೀವಿ ಸಾಫ್ಟಾಗಿರೋದಕ್ಕೆ, ಉದ್ದಕ್ಕೆ ಬೆಳೆಯೋದಕ್ಕೆ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಈಗ 2 ರೀತಿಯಾದ ಅಲೋವೆರಾ ಜೆಲ್ ಸಿಗುತ್ತೆ. ಒಂದು ಕಹಿ ಟೇಸ್ಟು, ಒಂದು ಸಿಹಿ ಟೇಸ್ಟ್ ಇರುತ್ತೆ. ನಾನು ಲಾಲ್ಬಾಗಲ್ಲಿ ಎಷ್ಟು ಜನ ಇದನ್ನು ಇದಾಗಿ ಜೋಕಾಗಿ ತೊಗೋತೀರೋ ನನಗೆ ಗೊತ್ತಿಲ್ಲ. ಬಟ್ ನಾನೊಂದು 4-5 ಅಲೋವೆರಾ ಜೆಲ್ನ ತೊಳೆದು ತಿಂದು ಟೇಸ್ಟ್ ನೋಡಿ ತಂದಿದ್ದೀನಿ. ಯಾಕೆಂದರೆ ನನಗೆ ಸ್ವೀಟಾಗಿರೋ ಅಲೋವೆರಾ ಜೆಲ್ ಬೇಕಾಗಿತ್ತು, ಐದರ್ ಫಾರ್ ಇಂಟೇಕ್ ಆರ್ ಫಾರ್ ದಿ ಅಪ್ಲಿಕೇಶನ್ ಆಫ್ ಹೇರ್. 2 ರೀತಿ ಸಿಗುತ್ತೆ. ಸೊ ನೀವೇನಾದ್ರು ತೊಗೊಳಕ್ಕೆ ಹೋದರೆ ಲಾಲ್ಬಾಗಲ್ಲಿ ತೊಗೊಳ್ಳಿ. ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ. ₹100 ಒಂದು ಅಲೋವೆರಾ ಜೆಲ್ ಪ್ಲಾಂಟು, ಹೆಲ್ದಿಯಾಗಿದೆ. ಯಾವುದಾದ್ರೂ ಒಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ ನನ್ನ ಗಿಡನ. ಹೆಲ್ದಿ ಪ್ಲಾಂಟ್, ಆಯಿತಾ. ತಿಂದು ನೋಡ್ತಾನೆ, ನೀವು ದುಡ್ಡು ಕೊಡ್ತೀರಾ, ಫ್ರೀಯಾಗಿ ಅವ್ರು ನಿಮ್ಗೆ ಕೊಡ್ತಿಲ್ಲ. ಸೊ ಅದನ್ನು ಕಟ್ ಮಾಡಿ ತೊಳೆದು, ಅಲ್ಲೇ ಕೊಳ ಇದೆ, ಟ್ಯಾಪ್ ಇದೆ, ತೊಳೆದು ತಿಂದು ನೋಡಿ. ಅದು ಕಹಿನ ಒಂಚೂರು ತಿಂದು ನೋಡಿದ್ರೆ ಗೊತ್ತಾಗ್ತವೆ. ಔಟರ್ ಇದು ತೆಗೆದುಬಿಟ್ಟು, ಕಹಿ ಇದ್ದರೆ ತರಬೇಡಿ, ಸ್ವೀಟ್ ಇದ್ದರೆ ತೊಗೊಬನ್ನಿ, ಅದು ಬೇಕು ನಮಗೆ. ಸೊ ಇವಾಗ ಇದಿಷ್ಟಿದ್ರೆ ಎಣ್ಣೆ ಆಗೋದು. ಆಮೇಲೆ ಇದಕ್ಕೆ ಪ್ಯಾರಾಚೂಟ್ ಹಾಕೋಂಗಿಲ್ಲ, ಗಾಣದ ಎಣ್ಣೆ. ಇಷ್ಟು ಹೇಳಿದ್ದೀನಿ. ಅದು ವುಡ್ ಪ್ರೆಸ್ಡ್ ಆಗಿರ್ಬೋದು ಅಥವಾ ಹಸುವಿನ ಗಾಣ. ಓಕೆ, ಇದಿಷ್ಟು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು, ಇದಿಷ್ಟ ಆದರೆ ಎಣ್ಣೆ ಆಗೋಲ್ಲ, ಇದಕ್ಕೆ ಕಬ್ಬಿಣದ ಬಾಣಲಿನೇ ಹಾಕಬೇಕು. ಇದು ಮಾಡಿ ಇಮಿಡಿಯೇಟಾಗಿ ಅಪ್ಲೈ ಮಾಡೋಂಗಿಲ್ಲ. ನಾನು ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ. ಇಡೀ ರಾತ್ರಿ ನೀವು ಅದು ಪ್ರೊಸೀಜರ್ ತೋರಿಸ್ತೀನಿ. ಅದು ಬಾಣಲಿಲೇ ಇಡೀ ರಾತ್ರಿ ಬಿಟ್ಬಿಡಬೇಕು. ಬಾಣಲಿಲಿ ಅದು ಯಾವ ರೀತಿ ಬೇಯಬೇಕು, ಯಾವ ಟೆಂಪ್ರೇಚರ್, ಅದು ಹೇಳಿದ್ದೀನಿ ಇವತ್ತಿನ ವೀಡಿಯೋಲಿ. ಒಂದು ಸಲ ನೋಡ್ಕೊಂಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ಸ್ವಲ್ಪ ನಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಆಚೆ ಸಿಪ್ಪೆ ಎಲ್ಲ ಸ್ವಲ್ಪ ತಗೊಂಡ್ಬಿಡ್ತೀನಿ, ಓಕೆನಾ. ಸೊ ನೋಡಿ, ಈ ಥರ ಇರೋದನ್ನೆಲ್ಲ ಒಂದು 5-6 ತೊಗೊಂಡಿದ್ದೀನಿ. ಒಂದು 1/4 kg ಎಣ್ಣೆ ಮಾಡೋದಕ್ಕೆ ನಾನು ಒಂದು 25 ಗ್ರಾಮಷ್ಟು ಬೆಟ್ಟದ ನಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಮೆಷರ್ಮೆಂಟ್ ಪಕ್ಕ ಇರಬೇಕು. ಒಂದು 2 ಗ್ರಾಮಷ್ಟು ಮೆಂತ್ಯ, ಕೂದಲನ್ನ ಗಟ್ಟಿ ಮಾಡೋದಕ್ಕೆ. ಇದು ಕೂದಲನ್ನ ಕಪ್ ಮಾಡೋದಕ್ಕೆ. ಇದು ಕೂದಲನ್ನ ಗಟ್ಟಿ ಮಾಡೋದ್ರ ಜೊತೆ ಕೂದಲನ್ನ ಕಪ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ, ಕೂದಲು ಬೆಳೆಯೋಂಗೆ ಮಾಡುತ್ತೆ. ನಾನು ಡೈ ಅಂದೆ,
ಅಲ್ವಾ, ಡೈ ಆಯಿಲ್ ಅಂತ ಹೇಳಿದ್ದೀನಿ. ಸೊ ಡೈ ಆಯಿಲ್ ಅಂದರೆ ನಮಗೇನು ಬೇಕು, ಕಪ್ಪು ಜೀರಿಗೆ ಅಂದರೆ ಕಲೌಂಜಿ. ಇದು ಪ್ರಪಂಚದಲ್ಲೇ ಫೇಮಸ್ ಆಗಿದೆ, ಯಾರನ್ನ ಬೇಕಾದ್ರೂ ಕೇಳಿ ನೋಡಿ. ಕೂದಲನ್ನ ಗ್ರೇ ಹೇರ್ಸ್ನ ಕಪ್ಪಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಇದು. ಇದೊಂದು 2 ಗ್ರಾಮು. ಸೊ ಈಗಾಗಲೇ ನಾನು ಇದನ್ನು ಸೈಡ್ ಇಟ್ಬಿಡ್ತೀನಿ. ಈಗಾಗಲೇ ನಾನು ವಿಡಿಯೋ ಹೇಳಿದೆ ನಿಮಗೆ, ಸ್ವೀಟಾಗಿರೋದು ಅಲೋವೆರಾ ಮತ್ತು ಬಿಟ್ಟರ್ ಸಿಗುತ್ತೆ ಅಲೋವೆರಾ ನಮಗೆ. ನಾವು ಫೇಸ್ಗೆ ಯಾವಾಗಲೂ ಅಷ್ಟೇ ಈ ಅಲೋವೆರಾ ತೊಗೊಬರ್ಬೇಕಾದ್ರೆ ಅಂಗಡಿಯಿಂದ, ನಾನು ಲಾಲ್ಬಾಗಿಂದ ತೊಗೊಂಬಂದಿದ್ದು, 100 ರೂಪಾಯಿ ಪಾಟು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಹೆಲ್ದಿಯಾಗಿದೆ ಪ್ಲ್ಯಾಂಟು. ಸೊ ಅಲ್ಲಿ ಕೇಳಿ ತಿಂದು ನೋಡಿ ತನ್ನಿ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು, ಅಥವಾ ಅವ್ರನ್ನ ಕೇಳಿ ನೋಡಿ, ಇದು ಸ್ವೀಟ್ ಅಲೋವೆರಾನಾ, ಇದು ಬಿಟರಾ, ಕಹಿನಾ ಅಂತ. ಆಯಿತಾ. ಯೂಶಲಿ ನಮ್ಮ ಸೌತಲ್ಲಿ ನಮಗೆ ಬಿಟರ್ ಸಿಗೋಲ್ಲ, ಸೀನೇ ಸಿಗೋದು. ಬಟ್ ತುಂಬ ಒಳ್ಳೆಯದು. ಈಗ ಹೇಳ್ತೀನಿ ಇದನ್ನೇನು ಮಾಡಬೇಕು ಅಂತ ಹೇಳ್ತೀನಿ. ಇವತ್ತು ನಾನು ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ ಗ್ರೇ ಹೇರ್ಸ್ಗೆ. ಫ್ರೆಶ್ಶೇ ಹಾಕೋಬೇಕು, ಆಯಿತಾ. ಫ್ರೆಶ್ಶೇ ಬೇಕು ನಮಗೆ. ಇಲ್ಲಿ ನಾನು ದಾಸವಾಳ ಹೂವು ಇದೆಯಲ್ಲ, ಅದು ಬಿಳಿದಿರಬೇಕು, ಅದರದ್ದು ಎಲೆ ಹಾಕ್ತಾಯಿದ್ದೀನಿ. ಯಾಕೆಂದ್ರೆ ಅದೆಲ್ಲ ಪಿಗ್ಮೆಂಟ್ ಇದೆ, ನಮ್ಮ ಗ್ರೇ ಹೇರ್ಸ್ನ ಕಪ್ಪಗೆ ಮಾಡೋದಕ್ಕೆ. 4 ರಿಂದ 5 ಎಲೆ ತೊಗೊಳ್ಳಿ. ಇಲ್ಲಿ ನಾನೊಂದು 1/4 ಲೀಟ್ರಿಗೆ ಎಣ್ಣೆ ಮಾಡ್ತಿರೋದ್ರಿಂದ ಮೆಷರ್ಮೆಂಟು ಪಕ್ಕ ಎಲೆ. ಇದೊಂದು 25 ಗ್ರಾಮು, ಇದೊಂದು 2 ಗ್ರಾಮು, 2 ಗ್ರಾಮು, ಇದೊಂದು 2 ಗ್ರಾಮು, ಇದೊಂದು 2 ಗ್ರಾಮು. ಓಕೆ, ಇದಿಷ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಹಾಕೋತಾ ಇದ್ದೀನಿ, ಅಲೋವೆರಾ ಜೆಲ್ಲು. ಓಕೆ, A to Z. ಸೊ ಒಂಚೂರು ನೀರು ಹಾಕಬಾರ್ದು. ಇದರಲ್ಲೇ ಪಲ್ಪ್ ಇದೆಯಲ್ಲ, ಅಂದರೆ ಆಮ್ಲದಲ್ಲಿ, ಅದರಲ್ಲೇ ನಿಮಗೆ ನೈಸ್ ಒಳ್ಳೆ ಚಟ್ನಿ ಥರ ಆಗುತ್ತೆ. ಈಗ ಹೇಳ್ಕೊಡ್ತೀನಿ. ಇದರಲ್ಲೂ ನಿಮಗೆ ಡೈ ಆಗೋಲ್ಲ, ಅಂದರೆ ಗ್ರೇ ಹೇರ್ಸ್ಗೆ ಆಯಿಲ್ ಆಗೋಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದು ಹೇಳ್ತೀನಿ. ನಮಗೇನು ಬಂದಿತ್ತಲ್ಲ ಮಿಶ್ರಣ ನೋಡಿ, ಒಳ್ಳೆ ಚಟ್ನಿ ರುಬ್ತಾಗಿದೆ. ಇದನ್ನು ಇದಕ್ಕೆ ಹಾಕೋತೀನಿ. ಕಬ್ಬಿಣದ ಬಾಂಡಿಲ್ಲ ಅಂದರೆ ನಿಮ್ಮ ಗ್ರೇ ಹೇರ್ಸು ಕಪ್ಪಗಾಗಲ್ಲ. ಓಕೆ, ಇದನ್ನು ಹಾಕ್ಕೊಂಡು ನಾನು ಇದಕ್ಕೆ ಗಾಣದ ಎಣ್ಣೆ ಹಾಕಬೇಕು, ಪ್ಯಾರಾಚೂಟಲ್ಲ. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ನಾನು ನಿಸರ್ಗ ಅವರ ಇದು ವುಡ್ ಪ್ರೆಸ್ಡ್ ಗಾಣದೆಣ್ಣೆ ಅಥವಾ ವುಡ್ ಪ್ರೆಸ್ಡ್ ಎನಿಥಿಂಗ್. ಓಕೆ, ಸೊ ಇದು ಮುಳುಗಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇಷ್ಟೇ ಸಾಕು. ಇದು ಓವರ್ಫ್ಲೋ ಆಗೋದು ಬೇಡ, ಇದು ಕವರ್ ಆಗೋದು ಬೇಡ. ಓಕೆ, ಇದನ್ನು ಯಾವ ರೀತಿ ಅಪ್ಲೈ ಮಾಡಿದ ತಕ್ಷಣ ಅಪ್ಲೈ ಮಾಡೋದು ಬರೋಲ್ಲ. ಈಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಓಕೆನಾ. ಈಗ ಆನ್ ಮಾಡಿದ್ದೀನಿ. ಚೆನ್ನಾಗಿ ಕುತ್ತು ಇದು ಎಣ್ಣೆ ಬಿಟ್ಕೊಂಡು ಬರುತ್ತೆ, ಅಲ್ಲಿವರೆಗೂ ಆನ್ ಆಗಲಿ. ಓಕೆನಾ. ಈ ಟೈಮಲ್ಲಿ ನಿಮ್ಗೆ ಏನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು. ಐರನ್ ಪಾತ್ರೆ ಇಲ್ಲ ಅಂದರೆ ನಿಮಗೆ ಬರಲ್ಲ. ಓಕೆ, ಇದು ಚೆನ್ನಾಗಿ ಕುದೀಲಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ. ಓಕೆ, ಈಗ ಕಂಪ್ಲೀಟಾಗಿ ನೋಡಿ ಕಲರ್ ಚೇಂಜ್ ಆಗಿದೆ. ಸೊ ಈಗ ಕಂಪ್ಲೀಟಾಗಿ ಆಫ್ ಮಾಡಿಬಿಡ್ತೀನಿ ನಾನು. ಇದು ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಆರಿದೆ. ಓಕೆನಾ. ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಿದೆ. ಈಗ ಇದನ್ನು ಡ್ರೈನ್ ಔಟ್ ಮಾಡ್ಕೊತೀನಿ ಒಂದು ಬೌಲಲ್ಲಿ. ಓಕೆ, ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಇಟ್ ವಿಲ್ ಕ್ರಿಯೇಟ್ ಮ್ಯಾಜಿಕ್. ಇದನ್ನು ಯಾವ ರೀತಿ ಮಾಡಿದ ತಕ್ಷಣ ಯೂಸ್ ಮಾಡೋಂಗಿಲ್ಲ, ನಾನು ಹೇಳ್ತೀನಿ ಯಾವ ರೀತಿ ಅಂತ. ನಾನೊಂದು 1/4 kg 250 ಗ್ರಾಮ್ಸಷ್ಟು ಎಣ್ಣೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಬರ್ತಿದೆ ನಮಗೆ. ಕಂಪ್ಲೀಟ್ ಡ್ರೈನ್ ಔಟ್. ಇದು ಸೆಕೆಂಡ್ ಬ್ಯಾಚು. ನೋಡಿ ಎಷ್ಟು ಎಣ್ಣೆ ಬರ್ತಿದೆ ಅಂತ. ಇಡೀ ದಿನ ಅಂದರೆ ಒಂದು 12 hours ಬಾಣಲಿಲೇ ಇರಬೇಕದು ಕಂಪ್ಲೀಟ್. ನೋಡಿ ಇವಾಗ ನಾವು ಮಾಡಿದಾಗಲೇ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಿದೆಯಲ್ಲ ನಿಮಗೆ. ನೋಡಿ. ಓಕೆ, ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಕಂಪ್ಲೀಟ್ ಆಗೋದು ಇದಾಗಿರುತ್ತೆ, ಇನ್ಫ್ಯೂಸ್ ಆಗಿರುತ್ತೆ ಆಯಿಲಲ್ಲಿ. ಈಗ ನೀವು ಪ್ಯಾರಾಚೂಟ್ ಯಾರ್ಯಾರು ಹಾಕೋತಿದ್ದೀರಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಇದಕ್ಕೆ ಹೋಗಿ. ನೆಕ್ಸ್ಟು ಈಗ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳಿರ್ತೀನಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ನಿಮ್ಮ ಹೇರ್ ಫಾಲ್ ಕಾರಣ ಇರ್ಬೋದು ಪ್ಲಾಸ್ಟಿಕ್ ಬಾಚಣಿಗೆ. ಸೊ ಈ ಥರ ಬಾಚಣಿಗೆ ತಗೊಳ್ಳಿ. ಅಕಸ್ಮಾತ್ ಬೇಕು ಅಂದರೆ ನನ್ನೇ ಕೇಳಿ, ನಮ್ಮದೇ ಇದೆ, ನಾನು ನಿಮಗೆ ಸೋಪೆಲ್ಲ ತೊಗೊಳ್ದಾಗ ಕಳಿಸ್ಕೊಡ್ತೀನಿ. ಓಕೆ, ಸೊ ನೋಡಿ ಈ ಥರ ಇರಬೇಕು. ಈಗಾಗಲೇ ಸುಮಾರು ಜನ ತೊಗೊಂಡಿದ್ದಾರೆ ನನ್ನ ಹತ್ರ. ಓಕೆ, ಇದು ನಮ್ಮ ಸಬ್ಸ್ಕ್ರೈಬರು ಸುಮಾರು ಜನ ಏರ್ ಆಯಿಲ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಅವ್ರ ಫೀಡ್ಬ್ಯಾಕ್ ಎಲ್ಲ ಕೊಟ್ಟ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಯಾವಾಗಲೂ ಅಷ್ಟೇ ಎಣ್ಣೆ ಹಚ್ಕೊಳ್ಳುವಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಬಾಚಣಿಗೆ ನೋಡಿ, ಅಗ್ಲ ಇರಬೇಕು, ದೂರ ಇರಬೇಕು.
ಹಿಂದಿನ ಕಾಲದಲ್ಲಿ ಅಜ್ಜಿ ಎಲ್ಲ ತಲೆ ಬಚ್ಚುವಾಗ ಬೈತಲೆ ಬೊಟ್ಟು ಅನ್ನೋರಲ್ವ. ಈಗ ಅದನ್ನು ಯಾರೂ ತೆಗಿಯೋದೇ ಇಲ್ಲ. ಯಾಕೆಂದರೆ ಅದೇನಂತಾರೆ ಸಕ್ಸಸ್ ಅಂತ ಹೇಳೋರು. ಆಯಿತಾ, ನೋಡಿ ಈ ಥರ ಪಾರ್ಟಿಷನ್ ಮಾಡ್ಕೊಳ್ಳಿ. ನಮ್ಮ ಕಡೆ ಪಾಪಡಿ ತಕ್ಕೊಳ್ಳಿ ಅಂತ ಹೇಳ್ತಿದ್ವಿ ನೋಡಿ. ನೆಕ್ಸ್ಟು ಇದರಲ್ಲಿ ಒಂದು ವಿಡಿಯೋ ಬರುತ್ತೆ, ನಾನು ನೆಕ್ಸ್ಟು ಹೇಳ್ತೀನಿ. ಏನು ವಿಡಿಯೋ ಅಂತಂದರೆ, ಇವಾಗ ನಾವು ಕೆಮಿಕಲ್ ಡೈ ಬೇಡ ಅಂತ ಹೇಳಿದ್ನಲ್ಲ, ಸೊ ಇದರಲ್ಲಿ ಟಚಪ್ ಹೇಳ್ಕೊಡ್ತೀನಿ. ಇನ್ನೊಂದು ಟಚಪ್ ನಾವು ಹೊರಗಡೆ ಹೋಗುವಾಗ ಟಚಪ್ ಮಾಡ್ಕೋತೀನಿ. ಇಲ್ಲ ಅಂದರೆ ನನ್ನ ಹತ್ರ ಟಚಪ್ ಡೈ ಪೌಡ್ರ್ ಇದೆಯಲ್ಲ, ಅದಕ್ಕೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಹಚ್ಕೊಂಬಿಟ್ಟು ಅದು ಒಣಗಿದ ಮೇಲೆ ಹೊರಗಡೆ ಹೋಗ್ತೀನಿ. ಆವಾಗ ನಿಮ್ಗೆ ಗೊತ್ತೇ ಆಗಲ್ಲ. ಅದ್ರ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಈ ಥರ ಪಾರ್ಟಿಷನ್ ಮಾಡಿಕೊಂಡು ಸಿಕ್ಕೆಲ್ಲ ಇದೆ ತಗೊಂಬಿಟ್ಟು ನಮ್ಮ ಆಯಿಲ್ ಏನಿದೆಯೋ ಆಯಿಲ್ನ ಕೈಯಲ್ಲಿ ಹಾಕ್ಕೊಳಂಗಿಲ್ಲ, ಕಾಟನ್ ಬಾಲ್. ಆಮೇಲೆ ಕೂದಲಿಗೆ ಹಾಕ್ಕೊಳಂಗಿಲ್ಲ. ನಾನು ನಿಮ್ಗೇನಂದೆ, ಇದಿದೆಯಲ್ಲ ಈ ರೂಟ್ ಕಾಸ್ಗೆ ಹಾಕ್ತಾ ಇರೋದು ಎಣ್ಣೆ. ಆಯಿತಾ, ರೂಟ್ಗೆ ಹಾಕಿ ಒಂದು ಸಲ ಅದ್ಕೊಂಡು ನೋಡಿ. ರೂಟ್ಗೆ ಹಾಕಬೇಕು, ಕೂದಲುಗೆಲ್ಲ ಹಾಕೋದು. ಫಸ್ಟು ಮುಂದೆ ನೋಡಿ ಈ ಥರ ಇದು ಮಾಡಿಕೊಂಡು ನೋಡಿ ಈ ಥರ ಇದು ಮಾಡಿಕೊಂಡು ಈ ಮಾರ್ಕಿಂಗ್ ಹೋಗುತ್ತೆ ಹಿಂದುಗಡೆವರೆಗೂ, ಅಲ್ಲಿವರೆಗೂ ನೀವು ಹಾಕೋಬೇಕಾಗುತ್ತೆ. ನೋಡಿ ಈ ಥರ ಆ ಎಂಡವರೆಗೂ ನೋಡಿ, ಇಲ್ಲಿವರೆಗೂ ನಿಮಗೆ ಮಸಾಜ್ ಕೊಡಬೇಕಾಗತ್ತೆ. ಓಕೆ, ಇದು ಇಲ್ಲಿಂದ ಈ ಥರ ಮಸಾಜ್ ಕೊಡಿ ನಿಮ್ಮ ಬುಡಕ್ಕೆ. ಆಮೇಲೆ ಕೂದಲು ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡು ಕೂದಲನ್ನ ಆ ಬ್ಯಾಕ್ ಸೈಡ್ ಇದೆ ನೋಡಿ, ಈ ಥರ ನಿಮಗೆ ಕುಡಿ ಕೂದಲೆಲ್ಲ ಇರುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ನೀವು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಆ್ಯಕ್ಚುಲಿ ಬುಡಕ್ಕೆ ಹಾಕಬೇಕು ಹೊರತು ಕೂದಲಿಗೆ ಆಯಿಲ್ ನೆಸೆಸಿಟಿ ಇರಲ್ಲ, ಬುಡಕ್ಕೆ ನೀವು ಅಪ್ಲೈ ಮಾಡಬೇಕಾಗಿರೋದು. ಸೊ ಈ ಥರ ಮಾಡಿ ಬಂತು ಅಂದರೆ ನೋಡಿ ಈ ಥರ ಆಯಿತಾ. ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಜಸ್ಟ್ ಈ ಥರ ಸ್ಟ್ರೋಕ್ಸ್ ಕೊಡಿ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಇದು ಬರೀ ಹೇರ್ ಆಯಿಲ್ ಅಂತ ಅಂದ್ಕೊಂಬೇಡಿ. ಇದು ಕೂದಲು ಬೆಳೆಯೋದಕ್ಕೆ ಚಿಕ್ಕ ಟಿಪ್ಸು. ಕೂದಲಿಗೆ ಎಣ್ಣೆ ಹಾಕೋ ನೆಸೆಸಿಟಿ ಇಲ್ಲ, ಬುಡಕ್ಕೆ ಹಾಕಿದ್ರೆ ಸಾಕು. ಆಯಿಲಿಂಗ್ ಎಲ್ಲ ಮಾಡಿದ್ಮೇಲೆ ಓಕೆ, ನೀಟಾಗಿ ಕೋಮ್ ಮಾಡ್ಕೊಂಬಿಡಿ. ಓಕೆ, ಸೊ ನೀವು ವರ್ಕಿಂಗ್ ವಿಮೆನ್ಸ್ ಆದರೆ ರಾತ್ರಿ ಹೊತ್ತು ಅಪ್ಲೈ ಮಾಡಿ ಬೆಳಿಗ್ಗೆ ಹೊತ್ತು ಹೇರ್ ವಾಶ್ ಮಾಡ್ಕೋಬೋದು. ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಬೇಕಿದ್ರೆ ಟೈಟಾಗಿ ಒಂದು ನಾಟ್ ಹಾಕ್ಕೊಳ್ಳಿ ಈ ಥರ. ಓಕೆ, ನೋಡಿ ಇಲ್ಲೆಲ್ಲ ಕೂದಲಿರುತ್ತೆ, ಇಲ್ಲಿ ಕಿವಿ ಹತ್ರ ಎಲ್ಲ ಕೂದಲಿರುತ್ತೆ, ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಓಕೆ, ಇವೆಲ್ಲ ಚಿಕ್ಕ ಟಿಪ್ಸು. ಆದಷ್ಟು ಪ್ಲಾಸ್ಟಿಕ್ದು ಕೋಮ್ನ ಯೂಸ್ ಮಾಡಬೇಡಿ, ಗೋ ಫಾರ್ ವುಡನ್. ನೋಡಿ ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ಅಂತ. ಸೊ ಮತ್ತೆ ರಿಪೀಟ್, ಈ ಏರ್ ಆಯಿಲು 15 ದಿನಕ್ಕೆ ಒಂದು ಸಲ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಅಂದರೆ 20 ದಿನ ನೀವು ಸ್ಟೋರ್ ಮಾಡಿರ್ಬೋದು, ಅದ್ರ ಮೇಲೆ ಸ್ಟೋರ್ ಮಾಡೋಕ್ಕೆ ಬರಲ್ಲ ಈ ಏರ್ ಆಯಿಲ್. ಓಕೆ, ಸೊ ಬರೀ ಹೇರ್ ಡೈ ಹಾಕ್ಕೊಂಡ್ರೆ ಕೂದಲು ಕಪ್ಪಗಾಗುತ್ತೆ ಅನ್ನೋದು ಸುಳ್ಳು. ಸೊ ನಾವು ರೂಟ್ ಕಾಸ್ನ ಕಂಡುಹಿಡ್ಕೊಂಡು ನಾನು ಹೇಳ್ದಂಗೆ ಈ ಹರ್ಬಲ್ ಮ್ಯಾಜಿಕಲ್ ಏರ್ ಆಯಿಲ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟೇ ಬಿಳಿ ಕೂದಲಿದ್ರು ಕಪ್ಪಗಾಗ್ತಾ ಹೋಗುತ್ತೆ ಡೆಫಿನೆಟ್ಲಿ. ಇವಾಗ ಫುಲ್ ಬಂದುಬಿಟ್ಟಿದೆ ನಮಗೆ ಬಿಳಿ ಕೂದಲು ಅನ್ನೋರು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ. ಓಕೆ, ಇದು ಗಮನ ಕೊಟ್ಟು ಕೇಳಿ ಪಾಯಿಂಟ್ನ. ಫುಲ್ ಬಿಡಿ ಕೂದಲಿದೆ ನಮಗೆ, ಅಥವಾ ಒಂದು 50% ಅಷ್ಟು ಬಿಡಿ ಕೂದಲಿದೆ, ವಿ ಆರ್ ಬೌಂಡ್ ಟು ಯೂಸ್ ಕೆಮಿಕಲ್ ಹೇರ್ ಡೈ. ನೋಡಿ ನನಗೆ ಕೂದಲು ಎಷ್ಟು ಉದುರಿದೆ ಅಂತ ಒಂದೇ.
ಓಕೆ, ವಿ ಆರ್ ಬೌಂಡ್ ಟು ಯೂಸ್ ಕೆಮಿಕಲ್ ಹೇರ್ ಡೈ ಎಮ್ಮ. ನಾವು ದಿನ ವರ್ಕಿಂಗ್ ಮಾಡ್ತೀವಿ ಅಥವಾ ನಮಗೆ ಬೇಕು ಅನ್ನೋರು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ. ಓಕೆ, ದ ರಿಯಾಲಿಟಿ ಆಫ್ ಡೈ ನಾನು ಹೇಳ್ತೀನಿ ನಿಮಗೆ. ಒಂದು ಟಚಪ್ ಡೈ ಹೇಳ್ತೀನಿ, ಒಂದು ದ ಡೈ ನೀವು ಹಾಕ್ಕೊಂಡು ಆಫೀಸ್ಗೂ ಹೋಗ್ಬೋದು, ಯಾರಿಗೂ ಗೊತ್ತಾಗಲ್ಲ ನೀವು ಡೈ ಹಾಕಿದ್ದೀರಾ ಅಂತ. ಇಟ್ಸ್ ವೆರಿ ಸೇಫ್ ಡೈ. ಆಮೇಲೆ ನಿಮ್ಮ ಕೈಗೆ ಅಂಟ್ಕೊಳ್ಳೋದು ಮಾಡೋದು ಇಲ್ಲ. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂಗೆ ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ನನಗೆ ಮೆಸೇಜ್ ಹಾಕಿದಾಗ ಇಫ್ ನೆಸಸರಿ ನಾನು ಹೇಳ್ತೀನಿ ಕಾಲ್ ಮಾಡಿ ಅಂತ. ಬಟ್ ಸ್ಟಾರ್ಟಿಂಗಿಗೆ ಕಾಲ್ ಮಾಡಬೇಡಿ, ಓಕೆನಾ? ಐ ವಿಲ್ ಸ್ಟಡಿ ನೀವೇನು ಹಾಕಿದ್ದೀರಾ ಅಂತ. ಲೆಟ್ ಮೀ ರೀಡ್ ಅಲ್ವಾ. ಸೊ ಇವಾಗ ಯಾರ್ಯಾರು ಗ್ರೇ ಹೇರ್ಸ್ ಚಿಕ್ಕ ಮಕ್ಕಳೆಲ್ಲ ಇದೆಯಾ, ಈ ಥರ ಆಯಿಲ್ ಯೂಸ್ ಮಾಡಿ. ನಾವು ಕೆಮಿಕಲ್ ಡೈ ಹಾಕಲೇಬೇಕು, ಬೇರೆ ಅದು ಆಲ್ಟರ್ನೇಟಿವ್ ಅನ್ನೋರನ್ನ ಮಾತ್ರ ನನಗೆ ಬೇಡ ಕೆಮಿಕಲ್ ಡೈ ಹೇಮಾ, ವಾಟ್ ಇಸ್ ದಟ್ ಟಚಪ್ ಡೈ, ವಾಟ್ ಇಸ್ ದಟ್ ಅಂತ ನನಗೆ ವಾಟ್ಸಪ್ಪಲ್ಲಿ ನಂಬರ್ ಬರುತ್ತೆ, ಹಾಕಿ ಐ ವಿಲ್ ಗಿವ್ ಎ ಗುಡ್ ಸಜೆಷನ್, ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 100ಗೆ 1000% ವರ್ಕ್ ಆಗುತ್ತೆ ಇದು ಮ್ಯಾಜಿಕಲ್ ಆಯಿಲ್. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ.